ರಾಜ್ಯದ ನೋಯ್ಡಾದಲ್ಲಿ ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರ್ ಅಪಘಾತವಾಗಿದೆ. ಸುಮಾರು 300 ಕಿಲೋಮೀಟರ್ ವೇಗದಲ್ಲಿ ನಿರ್ಲಕ್ಷ್ಯವಾಗಿ ಕಾರ್ನ ಡ್ರೈವ್ ಮಾಡಿದ್ದಾನೆ. ಇಬ್ಬರು ಕಟ್ಟಡ ಕಾರ್ಮಿಕರಿಗೆ ಗಂಭೀರವಾಗಿ ಗಾಯವಾಯಿತು. ಆದಾಗ್ಯೂ ಆಕ್ಸಿಡೆಂಟ್ ಮಾಡಿದ ದೀಪಕ್ ಕುಮಾರ್ ಅನ್ನೋನು ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಯಾರಾದರೂ ಸತ್ತಿದ್ದಾರಾ ಅಂತ ಕೇಳಿದ್ದಾನೆ. ದೀಪಕ್ನ ವಶಕ್ಕೆ ಪಡೆದಂತಹ ಪೊಲೀಸರು ಅತಿ ವೇಗ ರ್ಯಾಶ್ ಡ್ರೈವಿಂಗ್ ಕೇಸನ್ನು ದಾಖಲು ಮಾಡಿದ್ದಾರೆ. ಆದರೆ ಟೂ ಮಚ್ ಇದು ಪದೇ ಪದೇ ಆಗ್ತಾ ಇವೆ. ಈ ಥರ ಕೋರ್ಟ್ಗಳು ಭಾಳ ಲೀನಿಯೆಂಟ್ ಆಗಿ ತಗೋತಿದ್ದಾರೆ ಇದನ್ನು. ನಮ್ಮ ಕೋರ್ಟ್ಗಳು ಹೆಂಗೆ ಅಂದರೆ ಎಲ್ಲ ಕರೆಕ್ಟ್ ಇರಬೇಕು, ಎಲ್ಲ ಪ್ರೂವ್ ಇರಬೇಕು, ಎಲ್ಲ ಕರೆಕ್ಟ್ ಇದ್ಬಿಡ್ಬೇಕು, ಯಾವುದೂ ಆಗ್ತಾ ಇರಬಾರ್ದು. ಹಿಂಗೆ ಆಗ್ಬಿಟ್ಟಿವೆ ಕೋರ್ಟ್ಗಳಲ್ಲಿ ಕೆಲವು ಸರಿ. ಹಾಗಿದ್ದಾಗ ಕಮ್ಮಿ ಆಗೋದು ಹೇಗೆ? ಅದು ಹೆಂಗೆ ಆಗತ್ತೆ? ಚಿಕ್ಕ ಹುಡುಗ ಬಂದು ಗಾಡಿ ಓಡಿಸಿದ್ರೆ ಎಸ್ಸೆ ಬರೆಯೋ ಅಂದ್ಬಿಟ್ಟು ಕಳಿಸೋ ಕೋರ್ಟ್ಗಳು ನಮ್ಮಲ್ಲಿ. ಇನ್ನೇನಾಗಬೇಕು? ಏನಿಲ್ಲ, ಉದ್ರೇಗಕ್ಕೆ ಒಳಗಾದರೆ ಜನ ಸ್ಥಳದಲ್ಲಿ ಕೊಡುವ ಶಿಕ್ಷೆಯೇ ಅಂತಿಮ, ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಹೈದ್ರಾಬಾದ್ ವಿ ಕ್ಯಾಂಪಸ್ ಪಕ್ಕದಲ್ಲಿ 400 ಎಕರೆ ಇದೆ. ಅದೊಂದಷ್ಟು ಜಮೀನನ್ನು ಹೈದರಾಬಾದ್ ತೆಲಂಗಾಣ ಸರ್ಕಾರ ಎತ್ಕೊಂಡು ಅದೇನೋ IT ಪಾರ್ಕ್ ಮಾಡೋಕ್ಕೆ ಅಂತ ಹೊರಟಿದ್ದಾರಂತೆ. ಮರ ಗಿಡ ಎಲ್ಲ ಅಂತ ವಿದ್ಯಾರ್ಥಿಗಳು ಬಂದು ಗಲಾಟೆ ಮಾಡಿದ್ರಂತೆ. ಅದೇ ಅಯ್ಯೋ ಅಲ್ಲಿ ಪ್ರಾಣಿಗಳೆಲ್ಲ ಇವೆ, ಅದು ಯಾವ್ಯಾವೋ ನೀವು ಮಾಡಿ ಫಾರೆಸ್ಟ್ ಎಲ್ಲ ಹಾಳು ಮಾಡಿ ಎನ್ವಿರಾನ್ಮೆಂಟನ್ನೆಲ್ಲ ಹಾಳು ಮಾಡಿದ್ರೆ ಹೇಗ್ರಿ ಅಂತಂದ್ಬಿಟ್ಟು ಗಲಾಟೆ ಮಾಡಿದ್ದಕ್ಕೆ ಪೊಲೀಸ್ನವ್ರು ಎಲ್ಲರಿಗೂ ಬಾರಿಸಿ ಹೊಡೆದು ಚಚ್ಚಾಕಿ ಕರ್ಕೊಂಡು ಹೋದರು. ರೇವಂತ್ ರೆಡ್ಡಿ ಸರ್ಕಾರ ಏನು ಹೇಳ್ತು? ಅವ್ರಿಗೂ ಲ್ಯಾಂಡ್ಗೂ ಯಾವ ಸಂಬಂಧ? ಎನ್ವಿರಾನ್ಮೆಂಟು ಇಲ್ಲ, ಪರಿಸರನೂ ಇಲ್ಲ, ಅಲ್ಲಿ ಬರೀ ಒಂದಷ್ಟು ನರಿಗಳಿವೆ ಅಷ್ಟೇ ಅಂತೇನೋ ಒಂದು ಬಿಟ್ಟರು ರೈಲ್ನ. ಅವ್ರ ಪಕ್ಷದ ಅಧ್ಯಕ್ಷರು ಕೇಳಿ ಪಾಪ, ಎಲ್ಲವರು ಸಾಯಬ್ರ ಹಿಂದೆ ಯಾವಾಗಲೂ ಫುಲ್ಲು ಸ್ಟೈಲೆಲ್ಲ ಹೈದರಾಬಾದ್ ಯೂನಿವರ್ಸಿಟಿಲೆಲ್ಲ ಓಡಾಡ್ತಿದ್ರು ಪಾಪ. ಈಗ ಅವ್ರು ರಾಹುಲ್ ಗಾಂಧಿ ಒಂದು ಕಾಗದ ಬರೀತಾರೆ ಮೋದಿಗೆ, ಆಫ್ ಶೋರಲ್ಲಿ ಗೋಲ್ಡ್ ಎಕ್ಸ್ಕರ್ಷನ್ ಇಲ್ಲದೆ ಅದರದ್ದಕ್ಕೆ ಕೊಡಬೇಡಿ, ಎನ್ವಿರಾನ್ಮೆಂಟ್ಲಿ ಸಮಸ್ಯೆ ಆಗ್ಬಿಡುತ್ತೆ, ಕೊಡಬೇಡಿ, ನೀವು ಕೊಡಬಾರ್ದುಪ್ಪ ಮೋದಿ ಅಂತಾರೆ. ಮೋದಿ ಅಲ್ವಾ, ಬರಿಬೋದು ಕಾಗ್ದ. ರೇವಂತ್ ರೆಡ್ಡಿ ಅದೇ ನಂಗೆ ಗೊತ್ತು. ಹೌದಾ, ಹೈದ್ರಾಬಾದ್ ಅಂತ ಒಂದು ಊರು ಇದೆಯಾ ಇಂಡಿಯಾನಲ್ಲಿ? ಹೌದಾ, ನನಗೆ ಐಡಿಯಾನೇ ಇಲ್ವಲ್ಲಪ್ಪ. ತೊಂದರೆ ಆಗ್ತಾ ಇದೆಯಾ? ನಂಗೆ ಗೊತ್ತೇ ಇಲ್ವಲ್ಲ. ಇದು ಸರ್ ಶಿವಕುಮಾರ್. ಹೌದಾ, ಶಿವಕುಮಾರ್ ಅಂತ ಒಬ್ರು DCM ಇದ್ದಾರಾ ನಮ್ಮ ಪಕ್ಷದಲ್ಲಿ? ನಂಗೆ ಗೊತ್ತೇ ಇಲ್ವಲ್ಲಪ್ಪ ಅಂತ ಎಲ್ಲ ಲ್ಯಾಪ್ಟಿಸ್ಟ್ಗಳು ತಗೊಂಬಂದು ಇವ್ರಿಗೆ ಬೇಕಾದಾಗ ಹಿಂಗೆ ಇದನ್ನ ಹಿಡ್ಕೊಂಡು ನಿಂತು ಬಿಡ್ತಾರೆ. ಬೋರಿ ಈಗ ಮಕ್ಕಳಿಗೆ ಉತ್ತರ ಕೊಡ್ರಪ್ಪ ಹಂಗಾರೆ, ಅದು ಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ. ಎಸ್, ದಾವಣಗೆರೆಯ ನ್ಯಾಮತಿ SBI ಬ್ಯಾಂಕ್ ದರೋಡೆ ಆಗಿತ್ತು 6 ತಿಂಗಳ ಹಿಂದೆ. ಈಗ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. 17 kg ಚಿನ್ನವನ್ನ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ವಿಜಯ್ ಕುಮಾರ್ ಅನ್ನೋನು ಬ್ಯಾಂಕ್ನಲ್ಲಿ 2 ಸರಿ ಲೋನ್ಗೆ ಅರ್ಜಿ ಹಾಕಿದಂತೆ, ತಿರಸ್ಕಾರ ಮಾಡಿದ್ರಂತೆ. ಹಾಗಾಗಿ ರೋಸ್ ಹೋಗಿ ಈ ತರ ಮಾಡಿದನಂತೆ. 17 kg ಚಿನ್ನವನ್ನು ತಗೊಂಡೋಗಿ ಪಾಳು ಬಿದ್ದ ಬಾವಿಯಲ್ಲಿ ಹಾಕಿದ್ದ. ದರೋಡೆಗೆ ಮೊದಲು ನಂತರದ ಸಂದರ್ಭ ಗಡಿ ಚೌಡಮ್ಮನಿಗೆ ಹೋಗಿ ಅಷ್ಟ ದಿಗ್ಬಂಧನ ಪೂಜೆ ಕೂಡ ಮಾಡಿಸಿದ್ನಂತೆ. ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ವಿಜಯ್ ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ನ್ಯಾಮತಿಯಲ್ಲಿ. ಅವನು ಬ್ಯಾಂಕ್ಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ. ಬ್ಯಾಂಕ್ ಅವನ ಅರ್ಜಿ ತಿರಸ್ಕೃತ ಆಗ್ತದೆ. ಅವನಿಗೆ ಒಂದು ದ್ವೇಷದ ಭಾವನೆ ಕೂಡ ಬರ್ತದೆ. ನಂತರ ಈ ಬ್ಯಾಂಕ್ ಕಳ್ಳತನಗಳನ್ನ ಯಾವ ರೀತಿ ಮಾಡ್ತಾರೆ ಅನ್ನುವುದನ್ನ ಯೂಟ್ಯೂಬ್ ನಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ತನಿಖೆಯ ವೇಳೆ ಗೊತ್ತಾಗಿದೆ. ತನ್ನ ತಮ್ಮ ಜೊತೆಗೆ 3 ಜನ ಸ್ನೇಹಿತರು ಅವ್ನು ಮಾಡಿದ ತಪ್ಪು, ಅವ್ನು ಮಾಡಿದ ತಪ್ಪು 17 kg ತಗೊಂಡೋಗಿ ಬಾವಿಲಿ ಇಟ್ಟಿದ್ದಾನೆ ಪೆದ್ದ. ಆಯ್ತು, ತಪ್ಪೇ ಅವ್ನು ಮಾಡಿರೋದು. ಬ್ಯಾಂಕ್ ಲೂಟಿ ಎಲ್ಲ ಸರಿ ಅಲ್ಲ ಅದು. ಬಟ್ ಆ ಬ್ಯಾಂಕು 2 ಸರಿ ಅವನ ಅರ್ಜಿನ ಸಿಂಪಲ್ ಆಗಿ ಸ್ವೀಟ್ ಅಂಗಡಿ ಇಟ್ಕೊಂಡು ಅವನು ಸ್ವಯಂ ಉದ್ಯೋಗದಲ್ಲಿ ಏನಕ್ಕೆ ತಿರಸ್ಕಾರ ಮಾಡ್ತು ಅಂತ ಒಂದ್ಸರಿ ಚೆಕ್ ಮಾಡ್ರಪ್ಪ. ಮ್ಯಾನೇಜರ್ ಏನಾರು ಯಾಮಾರಿಸಿದಾರ ನೋಡ್ರ. ಹ್ಯಾಸ್ ಮ್ಯಾನೇಜರ್ಸ್ ಆಕ್ಷನ್ ಫೋರ್ಸ್ಡ್ ಸಂಬಡಿ ಟು ಬಿಕಮ್ ಎ ಥೀಫ್ ನೋಡ್ರಪ್ಪ. ಚೆಕ್ ಮಾಡಿ ಅದು ಯಾಕೆ ರಿಜೆಕ್ಟ್ ಆಯ್ತು ಅಂತ. ನ್ಯಾಯಬದ್ಧವಾಗೇ ಆಗಿರ್ಬೋದೇನೋ. ಪೊಲೀಸ್ನವ್ರು ಮಾಡ್ಬೇಕಾ ಕೆಲಸನ? ಮತ್ತೆ ಮ್ಯಾನೇಜರ್ ಸುಮ್ಮನೆ ಉಡಾಪೆ ಹೊಡ್ಕೊಂಡು ಮಾಡ್ಬಿಟ್ಟಿದ್ರು ಅಂತ ಇಟ್ಕೊಳ್ಳೋಣ, ಮಾಡಿಲ್ದೇ ಇರ್ಬೋದು. ಆಗ ಮ್ಯಾನೇಜರ್ ಜವಾಬ್ದಾರಿ ಯಾಕಾಗಲ್ಲ? ಪರೋಕ್ಷವಾಗಿ ಉತ್ತೇಜನ ಅಂತ ನನ್ನ ವಾದ. ಅವ್ನು ಮಾಡಿದ ತಪ್ಪು ಅನುಭವಿಸ್ಲಿ. ಎಸ್.